ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಶಾರದಾ ಚಂದ್ರಶೇಖರ್. ಧನ್ವಂತರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವೆಲ್ಲರೂ ಅಡುಗೆ ಮಾಡುವಾಗ ಒಗ್ಗರಣೆಯನ್ನು ಹಾಕ್ತೇವೆ. ಯಾಕಂತ ಹೇಳಿದರೆ ಒಗ್ಗರಣೆಯು ನಮ್ಮ ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ನಾವು ಒಗ್ಗರಣೆಯನ್ನು ಹಾಕಿಯೇ ಯಾವುದೇ ಅಡುಗೆಯನ್ನು ಆದರೂ ಮಾಡ್ತೇವೆ. ಹಾಗಾದರೆ ನಾವು ಒಗ್ಗರಣೆಯನ್ನು ಯಾವುದರಿಂದ ಹಾಕ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರವೇ ನಾವು ಬಳಸುವಂಥದ್ದು ಒಗ್ಗರಣೆ ಸೊಪ್ಪು. ಕೇಳಿದ್ದೀರಲ್ವ ಹೆಸರು ಒಗ್ಗರಣೆ ಸೊಪ್ಪು? ನಮ್ಮ ದಕ್ಷಿಣ ಭಾರತದ ಕಡೆ ಇದನ್ನು ಕರಿಬೇವು ಅಂತ ಹೇಳಿ ಕೂಡ ಕರಿತೇವೆ, ಅಲ್ಲದಿದ್ದರೆ ಬೇವು ಸೊಪ್ಪು ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಇದನ್ನು ಅಡುಗೆಗೆ ಒಗ್ಗರಣೆ ಹಾಕಲಿಕ್ಕೋಸ್ಕರ ನಾವು ಅತಿಯಾಗಿ ಬಳಸ್ತೇವೆ. ಇದು ಅಡುಗೆಗೆ ಸುವಾಸನೆ ಮತ್ತು ರುಚಿಯನ್ನು ಮಾತ್ರ ಕೊಡುವುದಲ್ಲ, ಅದರ ಜೊತೆಗೆ ಹಲವಾರು ರೀತಿಯ ಪೋಷಕಾಂಶಗಳು, ಆರೋಗ್ಯ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಇದು ನಿರ್ವಹಿಸ್ತದೆ. ಈ ಕರಿಬೇವಿನ ಎಲೆಗಳಲ್ಲಿ ಸಾಮಾನ್ಯವಾಗಿ ವಿಟಮಿನ್ ಎ, ಬಿ, ಸಿ ಮತ್ತು B2 ಇದೆಯಂತೆ. ಅದೇ ರೀತಿಯಲ್ಲಿ ಇದರಲ್ಲಿ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಕೂಡ ಉತ್ತಮ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾರೆ. ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಮಟ್ಟವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿರ್ತದೆ. ಹಾಗೆಯೇ ತೂಕ ಇಳಿಸಲು, ಮಧುಮೇಹ ನಿಯಂತ್ರಣಕ್ಕೆ ಮತ್ತು ಕಣ್ಣಿನ ದೃಷ್ಟಿ ಸುಧಾರಣೆಗೆ ಕೂಡ ನೆರವಾಗುವಂತಹ ಅಂಶಗಳು ಈ ಕರಿಬೇವಿನ ಎಲೆಗಳಲ್ಲಿ ಇದೆ. ಅದರಂತೆಯೇ ಕ್ಯಾನ್ಸರ್ನ ವಿರುದ್ಧ ಹೋರಾಡುವಂತಹ ಪ್ರಮುಖ ಅಂಶಗಳು ಕೂಡ ಇದರಲ್ಲಿ ಉಂಟು ಅಂತ ಹೇಳಿ ಕೆಲವು ಅಧ್ಯಯನಗಳು ಕೂಡ ತಿಳಿಸಿಕೊಡುತ್ತದೆ. ಇಷ್ಟು ಮಾತ್ರವಲ್ಲದೆ ಇದು ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ, ಜಠರ ಕರುಳಿನ ಸಮಸ್ಯೆ ನಿವಾರಣೆ, ಸೋಂಕಿನ ವಿರುದ್ಧ ಹೋರಾಟ, ಗಾಯ ಮತ್ತು ಸುಟ್ಟ ಗಾಯ ಒಣಗಿಸುವುದು ಎನ್ನುವಂತಹ ಕೆಲಸಗಳನ್ನು ಕೂಡ ಮಾಡುತ್ತದೆ. ಕೇಳಿದ್ರಲ್ಲ ಫ್ರೆಂಡ್ಸ್, ನಾವು ಒಗ್ಗರಣೆಗೆ ಬಳಸುವಂತಹ ಕರಿಬೇವಿನ ಪ್ರಯೋಜನಗಳು ಯಾವುದೆಲ್ಲ ಅಂತ. ಇದೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿಲ್ಲದಿದ್ದರೆ ಈಗ ತಿಳ್ಕೊಂಡ್ರಲ್ವಾ ಫ್ರೆಂಡ್ಸ್? ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಖಂಡಿತವಾಗಿಯೂ ಇಷ್ಟವಾಗಿದ್ದರೆ ಈಗಲೇ ನಮ್ಮ ಧನ್ವಂತರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.